ನೀರು ಹರಿಸ್ಬೇಕಾದ್ರೆ ನಾಲೆಗಳನ್ನ ಸುಸ್ಥಿತಿ ನೋಡೇ ನೀರು ಹರಿಸ್ಬೇಕು. ನೀರು ಹರಿಸೋ ಟೈಮ್ ಟೇಬಲ್ ಫಿಕ್ಸ್ ಮಾಡೋದೇ ನಾಲೆಗಳ ಸುಸ್ಥಿತಿ ನೋಡಿ. ಈಗೇನಲ್ಲಿ ಕಾಮಗಾರಿ ಮಾಡಿದ್ದಾರೆ ಅದರಿಂದ ಏನು ದುಷ್ಪರಿಣಾಮ ಆಗಿದೆ ಅದನ್ನ ಕೂಡಲೇ ಸರಿಪಡಿಸ್ಬೇಕು. ಸರಿಪಡಿಸಿ ನೆಕ್ಸ್ಟ್ ಮುಂದಿನ ಸಭೆ ಮುಂದಿನ ತೀರ್ಮಾನ ಏನಿದ್ರು ಕೂಡ ಅದು ಭಾಳ ಪ್ರಾಥಮಿಕ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅದು. ಅವರು ಇಲ್ಲದ್ರೆ ನೀರು ಬಿಟ್ಟರು ಇದಕ್ಕೆ ಸಮಯ ವ್ಯರ್ಥ ಮಾಡಿದ್ರು ಅಂತಂದ್ರೆ ನೀರು ಕೊಡೋದು ಯಾವಾಗ, ನೀರಿನ ವೇಳಾಪಟ್ಟಿ ತಯಾರಿಸೋದು ಯಾವಾಗ, ಅದು ಕೂಡ ನಮಗೆ ಸವಾಲೇ ಐತಿ ಸ್ವಲ್ಪ. ಈಗ ಹಾಗೆ ಅನ್ನಿಸ್ತಾ ಇರೋದು ಅದು. ಈಗ ಅದಕ್ಕೆ ಉತ್ತರ ಕೊಡಬೇಕು, ತಕ್ಷಣಕ್ಕೆ ಉತ್ತರ ಕೊಡ್ಬೇಕು. ಈಗ ಹೌದು, ಅದಕ್ಕೆ ಬರ್ತಾರೆ, ಯಾವಾಗ ಹೋಗ್ತಾರೆ, ಯಾವಾಗ ಇದನ್ನ ಈ ಕಾಮಗಾರಿ ನಿಲ್ಲಿಸಿ ಯಾವಾಗ ಅದ್ರ ಮೇಲೆ ಕ್ರಮ ತಗೊಂತಾರೆ ಗೊತ್ತಿಲ್ಲ. ಈಗ ನಮ್ಗೆ ಮಳೆಗಾಲಕ್ಕೆ ನೀರು ಬೇಕಲ್ಲ. ಈಗ ಕರೆಕ್ಟ್ ಇದನ್ನ ಸರಿಪಡಿಸ್ತಾರೆ ಅನ್ನೋದಕ್ಕೆ ಎಷ್ಟು ಮುಖ್ಯನೋ ಅದ್ರ ಜೊತೆ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಯಾವಾಗ ವೇಳಾಪಟ್ಟಿ ನಿಗದಿ ಮಾಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಇಲ್ಲದ್ರೆ ನಮ್ಮ ಗಮನ ಎಲ್ಲ ಈ ಕಡೆ ಇರುತ್ತೆ, ಇದನ್ನ ಟ್ಯೂಬಿನ ಬಗ್ಗೆ ಗಮನ ಇರುತ್ತೆ. ಆಗ ಕಾಲನ್ನು ತಳ್ಳೋದ್ರ ಬದಲಿ ಅದ್ರ ಬಗ್ಗೆನೂ ಕೂಡ ಅವ್ರು ಗಂಭೀರವಾಗಿ ಯೋಚನೆ ಮಾಡ್ಬೇಕಾಗತ್ತೆ ಸರ್. ಅದು ನೀರಾವರಿ ICC ಮೀಟಿಂಗ್ ಕರಿಬೇಕು ಸರ್. ಹೌದೌದು, ತಕ್ಷಣ ICC ಮೀಟಿಂಗ್ ಕರಿಬೇಕು. ಆ್ಯಕ್ಚುಲಿ ICC ಮೀಟಿಂಗ್ ಕರೆದು ಈ ಇಶ್ಯೂ ಚರ್ಚೆ ಮಾಡಬೇಕು, ನೀರಿನ ಟೈಮ್ ಟೇಬಲ್ ಬಗ್ಗೆನೂ ಚರ್ಚೆ ಮಾಡ್ಬೇಕು ಆ್ಯಕ್ಚುಲಿ ಅವರು. ನಮಸ್ಕಾರ. ಭದ್ರಾ ಜಲಾಶಯದ ಎಲ್ಲ ನಮ್ಮ ರೈತ ಸಂಘದವರಿಗೆ ಎಲ್ಲ ನಮಸ್ಕಾರ, ಮತ್ತು ಬಂದಂಥ ರೈತರಿಗೆ ಮತ್ತು ಪತ್ರಿಕಾ ಮಾಧ್ಯಮರಿಗೆ ನನ್ನ ನಮಸ್ಕಾರ ತಿಳಿಸ್ತಾ, ನಾವು ನಿನ್ನೆ ಜಿಲ್ಲಾ ಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಕರೆದಿದ್ರು. ಆ ಪ್ರೆಸ್ ಮೀಟ್ಗೆ ನಾನು ಹೋಗಿದ್ದೆ. ನಾನು ಆ ಪ್ರೆಸ್ ಮೀಟ್ ಮಾಡಿದಾಗ ಮತ್ತು ಮಂತ್ರಿಗಳು CM ಹತ್ರ ಮತ್ತು DCM ಹತ್ರ ಮಾತಾಡಿ ನಾವು ಒಂದು ದಿನಾಂಕ ಫಿಕ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಲ್ಲ ರೈತರು ನಮ್ಮ ತಾಲೂಕಿನಿಂದ ನಮ್ಮ ಜಿಲ್ಲೆಯಿಂದ ಬರ್ರಿ ಅಂತ ಹೇಳಿದ್ದಾರೆ. ಆ ಡೇಟ್ ಸೋಮವಾರದೊಳಗೆ ಆಗ್ಬೋದು ಅಂತ ನಮ್ಮ ಊಹೆ. ತಾವೆಲ್ಲರೂ ಈ ನಿನ್ನೆ ತಿಳಿಸಿದಂಥ ದಿನಾಂಕ ತಿಳಿಸ್ತಾರೆ. ನಾವು ಪೇಪರ್ ಸ್ಟೇಟ್ಮೆಂಟು ಕೊಡಿಸ್ತೇವೆ. ಅದನ್ನ ಮಂತ್ರಿಗಳು ಯಾವ ದಿನಾಂಕ ಏನಂತ ಎಲ್ಲ ಹಳ್ಳಿಯಿಂದನೂ ಜನ ಬರಬೇಕು ಅಂತ ನಾನು ಈ ಮೂಲಕ ನಿನ್ನೆ ಅವ್ರ ಹತ್ರನೂ ಮಾತಾಡಿದ್ದೀವಿ. ಮತ್ತು ಜುಲೈ 5-10 ನಾವು ನೀರು ಬಿಡ್ತಿದ್ವಿ ಪ್ರತಿ ಸಾರಿನೂ. ಇದು ವಿಳಂಬ ಆಕತಿ ಅಂಥೇಳಿ ರಿಪೇರಿ ಫಸ್ಟ್ ಸ್ಟಾರ್ಟ್ ಮಾಡಬೇಕು ಅಂಥೇಳಿ ಹೇಳಿದ್ದೇವೆ. ಅವರು DCM ಹತ್ರ ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಇವತ್ತು ಒಂದು ಟೀಮ್ ಬಂದತಿ, ಇನ್ಸ್ಪೆಕ್ಷನ್ ಟೀಮು. ನಾಲೆ ಹೆಂಗೆ ಆಧುನೀಕರಣ ಮಾಡಬೇಕು, ಈ ಒಳದರ ನಾಲೆನ ಹೆಂಗೆ ದುರಸ್ತಿ ಮಾಡಬೇಕು, ಇಮಿಡಿಯೇಟಾಗಿ ಮಾಡಬೇಕು ಅಂಥೇಳಿ ನಿನ್ನೆ ಫೋನ್ನಾಗ ಮಾತಾಡಿದ್ದಾರೆ. ಆ ಒಂದು ಕೆಲಸ ನಮಗೆ ಆಗಬೇಕು ಅಂಥೇಳಿ ನಾವು ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡಿ ಮತ್ತು ಮಂತ್ರಿಗಳ ಹತ್ರ ನಾವು ಮಾತಾಡಿ ಇಮಿಡಿಯೇಟಾಗಿ ಜನ ಹೋಗೋ ವ್ಯವಸ್ಥೆ ಮಾಡಿ CM ಹತ್ರ ಮತ್ತು DCM ಹತ್ರ ನಾವು ಇದನ್ನೆಲ್ಲ ನಮ್ಮ ರೈತರಿಗೆ ಅನ್ಯಾಯ ಆಗದಂಗೆ ನೋಡ್ಕೊಂತೇವೆ ಅನ್ನೋ ಮಾತನ್ನು ನಾನು ಹೇಳ್ತಿದ್ದೇನೆ. ನಾನು ಹೇಳಿ ತಮ್ಮೆಲ್ಲರಿಗೆ ವಂಚಿ ನಾನು ಮಾತು ಮುಗಿಸ್ತೇನೆ. ಮಲೆಬೆನ್ನೂರು ಸುತ್ತಮುತ್ತ ಭಾಗದಿಂದ ಆಗಮಿಸಿದಂಥ ಎಲ್ಲ ರೈತ ಬಾಂಧವರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ರೈತ ಸಂಘದ ಪದಾಧಿಕಾರಿಗಳೇ ಹಾಗೂ ಅಧಿಕಾರಿ ವರ್ಗದವರೇ, ಇವತ್ತು ಏನಪ್ಪ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಈಗ ತೇಜಸ್ವಿ ಪಟೇಲ್ರವರೇ ಮಾತಾಡಿದ್ದಾರೆ, ನಾಗರಾಜ್ ಅವರು ಮಾತಾಡಿದ್ದಾರೆ, ರೈತ ಸಂಘದ ಅಧ್ಯಕ್ಷರು, ಹಾಗೂ ನಮ್ಮ ಮಹಾಮಂಡಳದ ಅಧ್ಯಕ್ಷ ದೇವಪ್ರೆಡ್ಡರು ಮಾತಾಡಿದ್ದಾರೆ. ನಾವು ಒಂದೇ ಮಾತಿನಲ್ಲಿ ಏನು ಹೇಳ್ಬೇಕಪ್ಪ ಅಂದರೆ, ಈಗ ನೀರು ಬಿಡೋ ಟೈಮ್ ಇರೋದ್ರಿಂದ ಫಸ್ಟ್ ಅದನ್ನು ಈ ಕಾಮಗಾರಿ ನಿಲ್ಲಿಸಿ ಈ ನೀರು ಬಿಡುಗಡೆ ವೇಳಾಪಟ್ಟಿ ನಿಗದಿ ಮಾಡಿ ಈ ತಡೆಗೋಡೆ ಹಾಕಿ ನೀರು ಬಿಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂದಿರೋ ಪ್ರಕಾರ ನಾನೆಲ್ಲ ವಿಚಾರ ಮಾಡಿದೆ. ಈಗ ಅದನ್ನು ಆದಷ್ಟು ಬೇಗನೆ ನಮ್ಮ ಅಲ್ಲಿ ಒಂದು ತನಿಖಾ ತಂಡ ಏನೋ ಕರೆಸ್ಬಿಟ್ಟೇನೋ ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ SC ಸಾಹೇಬರು ಎಲ್ಲರೂ ಹೇಳಿದರು. ಅದನ್ನು ಆದಷ್ಟು ಬೇಗ ನಾವು ನಮ್ಮ ರೈತರುಗಳಿಗೆ, ಈ ಭಾಗದ ರೈತರುಗಳಿಗೆ ಯಾವುದೇ ಥರದ್ದು ನೀರಿನ ತೊಂದರೆ ಆಗ್ದಂಗೆ ಅದನ್ನು ಕ್ಲೋಸ್ ಮಾಡಿಸೋದಕ್ಕೆ ಇವತ್ತು ನಾವು ಹೋಗ್ಬಿಟ್ಟು ಅಲ್ಲಿ ಏನಾಗಿದೆ ಅಂತ ನೋಡಿಬಿಟ್ಟು ಸಾಹೇಬ್ರ ಜೊತೆ ಡಿಸ್ಕಸ್ ಮಾಡಿಬಿಟ್ಟು 5ನೇ ತಾರೀಕು ನೀರು ಬಿಡೋದ್ರೊಳಗಡೆ ಅದಕ್ಕೊಂದು ಶಾಶ್ವತವಾಗಿ ಏನಾದರೂ ಮಾಡೋ ಪರಿಸ್ಥಿತಿನ ನಾವು ಕೈಗೊಳ್ತೀವಿ. ಏನಾದರೂ ಒಂದು ನಮ್ಮ ಕೈ ಆಗೋಷ್ಟು, ಯಾಕೆಂದರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ನಮ್ಮ ಹೈಯರ್ ಅಥಾರಿಟಿ ಎಲ್ಲ ಮಾಡಬೇಕಾಗಿರೋದು. ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ನಾನು ನಿಮಗೆಲ್ಲ ಪೂರ್ಣ ಮಾಹಿತಿನ ತಿಳಿಸ್ತೀನಿ. ನಾನು ನಿಮಗೆ ಇಲ್ಲ ಅದು ICC ಮೀಟಿಂಗ್ ಆಗುತ್ತೆ ಈ ಮಂತ್ ಎಂಡ್ ಇಲ್ಲ ಅಂದರೆ ಜುಲೈ ಫಸ್ಟ್ ವೀಕ್ ಹಂಗೆ ಆಗುತ್ತೆ. ಅವತ್ತು ಡಿಸೈಡ್ ಆಗುತ್ತೆ ಯಾವತ್ತು ಡೇಟ್ ನೀರು ಬಿಡೋದು ಅಂತ ಹೇಳ್ಬಿಟ್ಟು. ಇಲ್ಲ, ಇನ್ನೂ ಆಗಿಲ್ಲ. 165 ಡ್ಯಾಮ್ ನೀರು ಆಗಿಂದನ ನಾವು ಏನದು ಮೀಟಿಂಗ್ ಇಲ್ಲ ಅದಕ್ಕೆ ನಮ್ಮ ಸಹಕಾರ ಇದೆ, ನಮ್ಮ ಪೊಲೀಸ್ ಪ್ರೊಟೆಕ್ಷನ್ ಇದೆ. ನಾವು ಫಸ್ಟ್ ಮುಂದೆ ಹೋಗ್ತಾ ಇರ್ತೀವಿ. ಎರಡು ಸಿಂಗಲ್ ಲೈನ್ ಮಾಡಿಕೊಂಡು ಡಿಸಿಪ್ಲಿನ್ ಆಗಿ, ಇದು ಮೇ ಬಿ ಎಲ್ಲರೂ ನೋಡ್ತಾರೆ, ಎಲ್ಲ ನ್ಯೂಸ್ ಪೇಪರಲ್ಲೂ ಬರುತ್ತೆ. ಸೊ ಅವ್ರಿಗೂ ಅನಿಸ್ಬೇಕು, ರೈತರು ತುಂಬ ಡಿಸಿಪ್ಲಿನ್ ಆಗಿ ಪೊಲೀಸವರು ಹೆಲ್ಪ್ ತೊಗೊಂಡು ಲೈನ್ ಆಗಿ ಎಡೆ ಮಾಡಿಕೊಂಡು ಹಿಂದೆ ಬರಬೇಕು. ನಮ್ಮ ಬಾರ್ಡರ್ ತನಕ ನಾವು ಬಿಡ್ತೀವಿ. ನೆಕ್ಸ್ಟ್ ಇನ್ನೂ ಅವ್ರ ಬಾರ್ಡರ್ ಅವ್ರು ಬರ್ತಾರೆ, ಬಂದು ಸಮಾಧಾನವಾಗಿ ಏನಿದೆ ಲೀಗಲ್ ಆಗಿ ಪೇಪರ್ ವರ್ಕಲ್ಲಿ ನಿಮ್ಮ ಕೆಲಸ ನೀವು
ಯಾರಿಗೂ ತೊಂದರೆ ಆಗಬಾರ್ದು. ಯಾಕಂದ್ರೆ ಈ ಸಿಂಗಲ್ ಲೈನ್ ಇದು ಎಲ್ಲ ಪಬ್ಲಿಕ್ಗೆ ಮತ್ತು ಟ್ರಾಫಿಕ್ಗೆ ಯಾವುದಕ್ಕೂ ಯಾವುದೇ ವೈಲೇಷನ್ ಆಗದೆ ನಾವು ನೀವು ಮಾಡ್ತಿರೋ ಏನು ಉದ್ದೇಶ ಏನಿದೆ ಅದು ಕರೆಕ್ಟಾಗಿ ಫಾಲೋಅಪ್ ಮಾಡಿಕೊಂಡು ನೀವು ಘೋಷಣೆ ಕೂಗ್ತೀರಾ, ಹೋಗಿ ನಡೀಲಿ. ಬಟ್ ಸಿಂಗಲ್ ಲೈನಲ್ಲಿ ಇರಬೇಕು, ಡಿಸಿಪ್ಲಿನ್ ಆಗಿರಬೇಕು. ಓಕೆನಾ? ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಒಂದು ಬಹಳ ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದಾರೆ. ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ ಜನ ಬಂದಿರತಕ್ಕಂಥದ್ದು ನೋಡ್ತಾ ಇರ್ಬೋದು. ಆದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರಬೇಕು. ಯಾಕಪ್ಪ ಅಂತಂದ್ರೆ ನಾಳೆ ಮಕ್ಕಳಿಗೆ ವಿಷ ಕುಡಿಸೋಂಥ ಪರಿಸ್ಥಿತಿ ಇನ್ನು ಕೆಲವೇ ದಿನಗಳಲ್ಲಿ ಉಳಿದೈತಿ. ನೋಡ್ರಿ ಹೆಂಗ್ ಮಾಡ್ತೀರಿ ಬಿಡ್ತೀರ. ಮನವಿ ಸ್ವೀಕರಿಸಲಿಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮನವಿ ಕೊಡಲಿಕ್ಕೆ ಅಷ್ಟೇ ಇರೋದು. ಹಾಗಾಗಿ ನಾವು ಭದ್ರಾ ಬಲದಂಡೆ ನಾಲೆಯಲ್ಲಿ ನಮ್ಮ ಮೇಲ್ಭಾಗದಲ್ಲಿ ನಾಲೆಯನ್ನು ಸೀಳಿ ನೀರು ಒಯ್ತಾ ಇರೋದಕ್ಕೆ ನಾವು ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ಎಲ್ಲ ಪ್ರಗತಿಪರ ಸಂಘಟನೆಗಳ ಹೋರಾಟಕ್ಕೆ, ಹರಿಹರ ತಾಲೂಕು ರೈತರ ಹೋರಾಟಕ್ಕೆ, ಇಂದಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಹರಿಹರ ತಾಲೂಕು ರೈತ ಹೋರಾಟಕ್ಕೆ, ಯಶಸ್ವಿಗೊಳಿಸಿದ ರೈತ ಹೋರಾಟಕ್ಕೆ, ಅದು ನಾಲೆಯಲ್ಲಿ ಸೀಳಿ ನೀರು ಒಯ್ತಾ ಇರೋದು ಒಂದು ಮಾತು. ಆದ್ರೆ ಈಗ ಇಷ್ಟೊತ್ತಿನ ತನಕ ಮೆಲಬೆನ್ನೂರಿಂದ ಇಲ್ಲಿ ತನಕ ಶಾಂತ ರೀತಿಯಿಂದ ಬಹಳ ಶಿಸ್ತಿನಿಂದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಇಲ್ಲಿ ತನಕ ಶಾಂತ ರೀತಿಯಿಂದ ಬೈಕ್ ರ್ಯಾಲಿ ಮುಖಾಂತರ ಬಹಳ ಶಾಂತ ರೀತಿಯಿಂದ ಯಶಸ್ವಿ ಆಗ್ತಾ ಇದೆ. ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಕೂಡ ತಾವು ಇದೇ ರೀತಿ ಶಾಂತ ರೀತಿಯಿಂದ ಬೈಕ್ ರ್ಯಾಲಿಯನ್ನು ಮುಗಿಸಿ ಅಲ್ಲಿ DC ಅವರು ನಿಮಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಕೇಳಲಿಕ್ಕೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಏನು ಮೆಲ್ಲಾಬೆನ್ನೂರಿಂದ ಜಾಥಾ ಹೊರಟಿದೆ, ಅದೇ ರೀತಿಯಾಗಿ ತಹಸೀಲ್ದಾರ್ ಇವರು ಇದ್ದರೆ ಮನವಿಯನ್ನು ಕೊಡೋದು, ಇಲ್ಲ ಅಂದರೆ ಈಗಾಗಲೇ ನಮಗಾಗಿ ಜಿಲ್ಲಾಧಿಕಾರಿಗಳು ಕಾಯ್ತಾ ಇದ್ದಾರೆ. ಅವರ ಏನೇ ಔಟ್ ಆಫ್ ಸ್ಟೇಷನ್ ಶೆಡ್ಯೂಲ್ ಇದ್ದರೂ ಕೂಡ ಬಿಟ್ಟು ರೈತರ ಜೊತೆಗೆ ಸಂಪರ್ಕ ಮಾಡಿ ರೈತರ ಜೊತೆಗೆ ಕಷ್ಟ ಸುಖಗಳನ್ನು ಮಾತಾಡಲಿಕ್ಕೆ ಅವರು ತಮ್ಮ ಕಚೇರಿಯಲ್ಲಿ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ MP ಅವರು ನಮಗೆ ಕಾಯ್ತಾ ಇದ್ದಾರೆ. ಉಸ್ತುವಾರಿ ಮಿನಿಸ್ಟರ್ ಬರ್ಬೋದು, ಅವ್ರಿಗಾಗಿ ಕೂಡ ನಮಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಶಾಂತ ರೀತಿಯಿಂದ ನೀವು ಅಲ್ಲಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಮುಂದಿನ ಹರಿಹರ ಬಂದ್ ಚಳವಳಿ ಇರ್ಬೋದು, ಮೆಲಬೆನ್ನೂರು ಬಂದ್ ಚಳವಳಿ ಇರ್ಬೋದು, ದಾವಣಗೆರೆ ಬಂದ್ ಚಳವಳಿ ಇರ್ಬೋದು, ಹರಿಹರದಲ್ಲಿ ಇರ್ತಕ್ಕಂಥ 84 ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರು ಕೂಡ ಈ ಬಂದ್ ಯಶಸ್ವಿಯನ್ನ ಬಹಳ ನಮ್ಮ ಬದುಕಿನ ಪ್ರಶ್ನೆ, ನಮ್ಮ ಪರಿಸ್ಥಿತಿ ಗಂಭೀರವಾಗಿರ್ತಕ್ಕಂಥದ್ದನ್ನು ಪರಿಗಣನೆ ಮಾಡಿಕೊಂಡು ಈ ಚಳವಳಿಯನ್ನು ಯಶಸ್ವಿ ಮಾಡಬೇಕಾಗತ್ತೆ. ಹಾಗಾಗಿ ಶಾಂತ ರೀತಿಯಿಂದ ಈಗ ತಾಲೂಕು ಆಡಳಿತಕ್ಕೆ ಹೋಗಿ ಅಲ್ಲಿಂದ DC ಕಚೇರಿಗೆ ಹೋಗಬೇಕಾಗತ್ತೆ. ಈಗ ಕಾರ್ಯಕ್ರಮ ತಾಲೂಕು ಆಡಳಿತಕ್ಕೆ. ದಾವಣಗೆರೆ ಜಿಲ್ಲಾ ರೈತರ ಹೋರಾಟಕ್ಕೆ, ಹರಿಹರ ತಾಲೂಕು ರೈತರ ಹೋರಾಟಕ್ಕೆ, ಹಳೆಯ ಭಾಗದ ರೈತರ ಹೋರಾಟಕ್ಕೆ ಏನೇ ಬರಲಿ ಬೇಕು ಅನ್ಯಾಯ ಆಯಿತು. ತಾವು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಇವತ್ತು ಜಿಲ್ಲಾಧಿಕಾರಿಗಳು ದಾವಣಗೆರೆಯವರಿಗೆ ಭದ್ರಾ ಮೇಲ್ದಂಡೆ ಕಾಲುವೆಯನ್ನು ಸೀಳಿ ನೀರು ಹರಿಸುವುದ್ರ ಬಗ್ಗೆ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಿ. ಇದರ ಭಾಗವಾಗಿ ತಾವು ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಮತ್ತು ಜಲಸಂಪನ್ಮೂಲ ಸಚಿವರ ಹಂತದಲ್ಲಿ ಒಂದು ಸಭೆ ನಡೆಸಿ ಈ ಕಾಮಗಾರಿ ಏನಿದೆ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಒಂದು ವೇಳೆ ಕಾಮಗಾರಿ ಕೈಗೊಳ್ಳೋದಾದರೆ ಅದು ತಾಂತ್ರಿಕವಾಗಿ ಏನು ಎರಡೂ ಜಿಲ್ಲೆಗಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕಾಮಗಾರಿ ಆಗಬೇಕು ಅಂತ ತಾವು ಕೇಳ್ಕೊಂಡಿದ್ದೀರಿ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿ ಅಂತಲೂ ನಾವು ಚರ್ಚೆ ಮಾಡ್ತೀವಿ.
ಮತ್ತೇನು ಈಗ ತಾವು ತಮ್ಮ ಬೇಡಿಕೆ ಇದೆ, ರೈತ ಮುಖಂಡರನ್ನ ಕರೆದುಬಿಟ್ಟು ಈ ಕಾಮಗಾರಿ ಬಗ್ಗೆ ಒಂದು ವಿಸ್ತೃತವಾದ ಸಭೆ ಮಾಡಬೇಕು, ರೈತ ಮುಖಂಡರು ಇರಬೇಕು, ಇಂಜಿನಿಯರ್ಸ್ ಇರಬೇಕು ಅಂತ ಕೇಳ್ಕೊಂಡಿದ್ದೀರಾ. ನಾವು ಜಿಲ್ಲಾಧಿಕಾರಿಗೆ ಇದ್ರ ಬಗ್ಗೆ ವರದಿ ಕೊಡ್ತೀವಿ. ಕೊಟ್ಟುಬಿಟ್ಟು ಅವ್ರ ಹತ್ರ ನಿಮ್ಮ ಒಂದು ಜಿಲ್ಲಾಧಿಕಾರಿ ಹಂತದಲ್ಲಿ ಒಂದು ಸಭೆ ಮಾಡಿ ತಮಗೆ ಮಾಹಿತಿ ಕೊಡುವಂಥ ಕೆಲಸ ಆಗ್ತದೆ. ಹಾಗೆ ಮುಂದಿನ ಹಂತದಲ್ಲಿ ತಾವು ಹೇಳಿದರೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಆಗಿರ್ಬೋದು ಹಾಗೂ ಜಲಸಂಪನ್ಮೂಲ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಒಂದು ವರದಿ ಕಳ್ಸೋಕ್ಕೆ ನಾವು ಕ್ರಮ ತಗೊಂತೀವಿ. ಈ ಸಭೆ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ನೀವೇನು ಕ್ರಮ ತಗೊಂಡಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ಮುಂದೇನು? ಈಗ ತಗೊಂಡಿದ್ದೀವಿ, ಈಗ ನಿಮ್ಮ ವರದಿ ತಗೊಂಡಿದ್ದೀವಿ. ಅಲ್ಲ ಈಗ ಅದನ್ನೇ ಹೇಳಿದ್ದು ನಾನು. ಈಗ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಒಂದು ಸಭೆ ಮಾಡಿಸೋಕ್ಕೆ ನಾವು ಮಾತಾಡಿ ಸಾಹೇಬರಿಗೆ ಮಾತಾಡಿ ಒಂದು ಸಭೆನ ನಿಗದಿ ಮಾಡಿಸ್ತೀವಿ. ಅಲ್ಲ ಇವಾಗ ಸರ್ ನಾವು ಶೆಡ್ಯೂಲ್ ತಗೊಂಡಿದ್ವಿ ಅವ್ರ ಹತ್ರ, ಇವತ್ತೇ ತಗೊಂಡಿದ್ವಿ.